ಭೂಮಿಕಾ ಎಲ್ಲಾ ಸಂಕಷ್ಟಗಳಿಂದ ಪಾರಾಗಿ ಕಡೆಗೂ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ. ಮೊದಲ ಮಗು ಕಿಡ್ನಾಪ್ ಆಗಿದ್ರೆ ಎರಡನೇ ಮಗು ಭೂಮಿ ಮಡಿಲಲ್ಲಿದೆ. ಮೊದಲ ಮಗುವನ್ನ ಹುಡುಕಲು ಗೌತಮ್ ಕೂಡ ಒದ್ದಾಡ್ತಿದ್ದಾನೆ. ಆದ್ರೀಗ ಭೂಮಿಕಾ ಕೈಗೆ ಮಗು ಬರ್ತಿದಂತೆ ಆಕೆ ವರ್ತನೆ ಕೂಡ ಚೇಂಜ್ ಆಗಿದೆ. ಮಗು ಮೇಲಿನ ಪ್ರೀತಿ ಓಕೆ, ಆದ್ರೆ ಓವರ್ ಆಕ್ಟಿಂಗ್ ಯಾಕೆ ಅಂತ ವೀಕ್ಷಕರೇ ಕೇಳ್ತಿದ್ದಾರೆ. ಅಷ್ಟಕ್ಕೂ ವೀಕ್ಷಕರು ಹೀಗೆ ಹೇಳಿದ್ಯಾಕೆ? ಭೂಮಿಕಾ ನಟನೆ ಅತಿರೇಕ ಅನ್ನಿಸ್ತಿದ್ಯಾ? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅಮೃತಧಾರೆ ಸೀರಿಯಲ್ ಈಗ ರೋಚಕ ತಿರುವು ಪಡೆದುಕೊಂಡಿದೆ. ಮನೆಯಲ್ಲೇ ಇದ್ಕೊಂಡು ಶಕುಂತಲಾ ದಿವಾನ್ ಕುಟುಂಬವನ್ನ ಸರ್ವನಾಶ ಮಾಡಲು ಹೊರಟಿದ್ದಾಳೆ. ಇಷ್ಟು ದಿನ ಶಕುಂತಲಾ ಆಟ ನಡೀತಾ ಇತ್ತು. ಆದ್ರೆ ಭೂಮಿಕಾ ಬಂದ್ಮೇಲೆ ಶಕುಂತಲಾ ಆಟಕ್ಕೆ ಆಲ್ಮೋಸ್ಟ್ ಬ್ರೇಕ್ ಬಿದ್ದಿದೆ. ಈಗ ಭಾಗ್ಯ ಆರೋಗ್ಯದಲ್ಲೂ ಚೇತರಿಕೆ ಕಾಣ್ತಿದೆ. ಭೂಮಿಕಾಗೆ ಮಗು ಆಗ್ಬಾರ್ದು, ವಂಶ ಬೆಳಿಬಾರ್ದು ಅಂತ ಶಕುಂತಲಾ ಮಗುವನ್ನ ಸಾಯಿಸಲು ಕೂಡ ಹೊರಟಿದ್ಲು. ಆದ್ರೆ ಭೂಮಿಕಾ ಎಲ್ಲಾ ಸಂಕಷ್ಟಗಳಿಂದ ಪಾರಾಗಿ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ. ಆದ್ರೆ ಒಂದು ಮಗುವನ್ನ ಜಯದೇವ್ ಶಕುಂತಲಾ ಸೇರಿಕೊಂಡು ಕಿಡ್ನಾಪ್ ಮಾಡಿದ್ದಾರೆ. ಇನ್ನೊಂದು ಮಗು ಈಗ ಗೌತಮ್ ಮನೆಯಲ್ಲಿದೆ. ಆದ್ರೆ ಆ ಮಗುವಿನ ಮೇಲೆ ಕೂಡ ಕುತಂತ್ರಿಗಳ ವಕ್ರದೃಷ್ಟಿ ಬಿದ್ದಿದೆ. ಶಕುಂತಲಾ ಹಾಗೂ ಜಯದೇವ್ ಸೇರ್ಕೊಂಡು ಗಂಡು ಮಗುವನ್ನ ಕೂಡ ಕಿಡ್ನಾಪ್ ಮಾಡಲು ಮುಂದಾಗಿದ್ರು. ಆದ್ರೆ ಮಲ್ಲಿಸುಧಾ ಆ ಮಗುವನ್ನ ಬಚಾವ್ ಮಾಡಿದ್ದಾರೆ. ಬಳಿಕ ಈ ವಿಚಾರವನ್ನ ಗೌತಮ್ಗೆ ಮಲ್ಲಿ ಹೇಳಿದ್ದಾಳೆ. ಇದೀಗ ಗೌತಮ್ ಕಿಡ್ನಾಪರ್ ಯಾರು, ಮಗು ಎಲ್ಲಿದೆ ಅಂತ ಹುಡುಕ್ತಿದ್ದಾನೆ. ಆದ್ರೆ ಈ ವಿಚಾರ ಭೂಮಿಗೆ ಗೊತ್ತಿಲ್ಲ. ಈಗಾಗಲೇ ಭೂಮಿಕಾ ಮಗು ವಿಚಾರದಲ್ಲಿ ಫುಲ್ ಪೊಸೆಸಿವ್ ಆಗಿದ್ದಾಳೆ. ಮೊದಲ ಮಗು ಕಿಡ್ನಾಪ್ ಆಗಿರೋ ವಿಚಾರ ಆಕೆಗೆ ಗೊತ್ತಾದ್ರೆ ಆಕೆಗೆ ಆಘಾತ ಆಗುತ್ತೆ. ಇದರಿಂದಾಗಿ ಭೂಮಿ ಜೀವಕ್ಕೆ ಅಪಾಯ ಕೂಡ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಹೀಗಾಗಿ ಗೌತಮ್ ಈ ವಿಚಾರವನ್ನ ಮುಚ್ಚಿಟ್ಟಿದ್ದಾನೆ. ಇದೀಗ ಗೌತಮ್ ಮಗುವನ್ನ ಹೇಗಾದ್ರೂ ಮಾಡಿ ಹುಡುಕಿಸ್ತಾನೆ. ಭೂಮಿ ಮಡಿಲಿಗೆ ಆ ಪುಟ್ಟ ಕಂದಮ್ಮ ಸೇರುತ್ತೆ. ಆದ್ರೀಗ ವೀಕ್ಷಕರು ಭೂಮಿ ಮೇಲೆ ಅದ್ಯಾಕೋ ಸಿಟ್ಟಾಗಿದ್ದಾರೆ. ಭೂಮಿಕಾ ಕೈಗೆ ಮಗು ಬರ್ತಿದಂತೆ ಓವರ್ ಆಕ್ಟಿಂಗ್ ಶುರುವಾಗಿದೆ ಅಂತ ಹೇಳ್ತಿದ್ದಾರೆ. ಭೂಮಿಕಾ ಪ್ರೆಗ್ನೆಂಟ್ ಆದಾಗಿನಿಂದ ಆ ಪಾತ್ರ ಭಾರಿ ಚರ್ಚೆಯಲ್ಲಿದೆ. ಭೂಮಿಕಾ ಪ್ರೆಗ್ನೆಂಟ್ ಆಗಿದ್ದಾಗ ಆಕೆ ಹೊಟ್ಟೆ ಇಟ್ಕೊಂಡು ಹೋಗೋ ರೀತಿ ಟ್ರೋಲ್ ಆಗಿತ್ತು. ಸಾಮಾನ್ಯವಾಗಿ ಬಾಣಂತಿಯರು ಕಿವಿಗೆ ಬಟ್ಟೆ ಕಟ್ಟಿಕೊಂಡಿರ್ತಾರೆ. ಆದ್ರೆ ಭೂಮಿಕಾ ಚಂದದ ಸೀರೆ ಉಟ್ಕೊಂಡು ತಲೆ ತುಂಬಾ ಹೂ ಮುಡ್ಕೊಂಡು ತಿರುಗಾಡ್ತಿರ್ತಾಳೆ. ಸೀರೆ ಮೇಲೆ ಶಾಲ್ ಕೂಡ ಹಾಕಿಕೊಂಡಿರ್ತಾಳೆ. ಇದು ಕೂಡ ಟ್ರೋಲ್ ಪೇಜ್ಗಳಿಗೆ ಕಂಟೆಂಟ್ ಆಗ್ಬಿಟ್ಟಿದೆ. ಬಾಣಂತನ ಸಮಯದಲ್ಲಿ ಯಾರಾದ್ರೂ ದುಬಾರಿ ಸೀರೆ ಉಟ್ಕೊಳ್ತಾರಾ? ಹೂ ಮುಡ್ಕೊಂಡು ದಿನವೂ ಓಡಾಡುವ ಬಾಣಂತಿಯನ್ನ ನಾವು ಇಲ್ಲಿ ತನಕ ನೋಡಿಯೇ ಇಲ್ಲ ಅಂತ ಕೆಲವರು ಟ್ರೋಲ್ ಮಾಡಿದ್ರು. ಇದೀಗ ಭೂಮಿಕಾ ಓವರ್ ಆಕ್ಟಿಂಗ್ ಬೇಡವಾಗಿತ್ತು ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಭೂಮಿಕಾ ಮಗು ಜೊತೆ ಮುದ್ದು ಮುದ್ದಾಗಿ ಮಾತಾಡ್ತಿರ್ತಾಳೆ. ಆದ್ರೆ ಗೌತಮ್ ಜೊತೆ ಕೂಡ ಹಂಗೆ ಬಿಹೇವ್ ಮಾಡ್ತಾಳೆ. ಇದು ತುಂಬಾ ಓವರ್ ಅನ್ನಿಸ್ತಿದೆ. ಭೂಮಿಕಾ ನೀನ್ ಜಸ್ಟ್ ಆಕ್ಟಿಂಗ್ ಮಾಡಿದ್ರೆ ಸಾಕಮ್ಮ. ನಮ್ಮ ಎರಡು ಕಣ್ಣುಗಳಿಂದ ನಿನ್ನ ಓವರ್ ಆಕ್ಟಿಂಗ್ ನೋಡೋಕೆ ಆಗ್ತಿಲ್ಲ. ವಾಯ್ಸ್ ಕೂಡ ಕೆಟ್ಟದಾಗಿ ಕೇಳಿಸುತ್ತೆ. ಭೂಮಿಕಾ ಯಾವತ್ತಿಗೂ ರೆಬಲ್ ಆಗಿದ್ರೇನೆ ನೋಡೋಕೆ ಚಂದ ಅಂತ ಸೀರಿಯಲ್ ಫ್ಯಾನ್ಸ್ ಹೇಳ್ತಿದ್ದಾರೆ. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.